ನಿನ್ನೆ ತುರ್ತಾಗಿ ಒಂದು ಅಗ್ರಿಮಂಡಿ ತಾಲೂಕಿನ ಒಂದು SIR ಜಾತ್ಯತೀತ ರಾಜಕೀಯ ಪಕ್ಷಗಳ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇಡೀ ಕರ್ನಾಟಕದಲ್ಲಿ ಐತಿ. ಅದರ ಭಾಗವಾಗಿ ಇಲ್ಲೊಂದು ಕೂಡ ಆ ಥರದ ಒಂದು ಸಮಿತಿ ರಚನೆ ಆಯಿತು. ಆ ಸಮಿತಿಯ ಸಂಚಾಲಕರಾಗಿ ಮಂಜುನಾಥ್ ಅವರು ಇವತ್ತು ಈ ಸಭೆಗದ ಅವರು ಅಲ್ಲೇ ಒಂದು ಪ್ಲಾನ್ ಮಾಡಿ ಇವತ್ತಿನ ಪತ್ರಿಕೋಷ್ಠಿ ಕರೆದಿತ್ತು. ಅಲ್ಲಿ ಒಂದು 30-40 ಜನ ಸೇರಿ ಆ ಸಮಿತಿ ರಚನೆ ಆಗ್ತೀನಿ. ಆ ಸಮಿತಿಯಲ್ಲಿ 11 ಜನ ಕೆಲಸ ಮಾಡ್ತಕ್ಕಂಥದ್ದು. ಬಹುಸಂಖ್ಯಾತರು ನಮ್ಮ ಬೀದಿ ವ್ಯಾಪಾರಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ರೈತ ಸಂಘ, ನಮ್ಮ ದಲಿತ ಸಂಘಟನೆ, ನಮ್ಮ ಟಿಪ್ಪು ಸಂಘಟನೆ, ಇವರ ಪ್ರಗತಿಪರ ಸಂಘಟನೆಗಳು ಒಂದು ರಾಜಕೀಯ ಪಕ್ಷವಾಗಿ ಎರಡು ಪಕ್ಷಗಳು CPM CPI ಕೂಡ ಹೇಳಿದ್ದು ಅವರು ನಮ್ಮ ಸಾಮತ ಇದೆ ಅಂತ ಹೇಳಿದ್ರು ಬಂದಿಲ್ಲ ಒಂದು ಕಡೆ. ಎರಡನೇದು ಕಾಂಗ್ರೆಸ್ ಪಕ್ಷ ಕೂಡ ಇದರಲ್ಲಿ ಒಂದು ಸಹಭಾಗಿತ್ವದ ಭಾಗವಾಗಿದ್ದೀವಿ. ಯಾಕಂದರೆ JDS BJP ಹೊರತುಪಡಿಸಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳ ಸಹಮತದೊಂದಿಗೆ SIR ಹೋರಾಟ ರಾಜಕೀಯ. ಇನ್ನು ಸಂಘಟನಾತ್ಮಕವಾಗಿ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಇತರ ಅನೇಕ ಸಂಘ ಸಂಸ್ಥೆಗಳು ಇದರಲ್ಲಿ ಒಡನಾಡಿದ್ದಾರೆ. ಇಲ್ಲೆಲ್ಲರೂ ಈಗ ಗ್ಯಾರಂಟಿಯ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಗುರುಬಸವರಾಜ್ ಕೂಡ ಬಂದು ಅವ್ರಿಗೊಂದಿಷ್ಟ ದಲಿತ ಸಂಘಟನೆಯ ದೊಡ್ಡ ಮುಖಂಡರು ಕಿ ಕೋಟೇಶ್ ಅವರು ಕಾಂಗ್ರೆಸ್ಸಿನ ಮುಖಂಡರು, ಮಾಜಿ ಜಿಲ್ಲಾಧ್ಯಕ್ಷ ಅವರು ಈ ಪತ್ರಿಕೆ. ಹಾಗೆಯೇ ಬ್ರೆಡ್ ನಜೀರ್ ಸಾಹೇಬ್ ಅವರು ಕೂಡ ಮೊನ್ನೆ ಕಮಿಟಿಯಲ್ಲಿ ಅವರು ಕೂಡ ಒಬ್ಬ ಸಂಚಾಲಕ ಕೆಲಸ ಮಾಡ್ತಾರೆ. ರೋಷನ್ ಅವರು ಕೂಡ ಸಮಿತಿ ಭಾಗವಾಗಿ ಸಂಚಾಲಕರಿಗೆ ಅವರು ಸಹ ಸಂಚಾಲಕರಿಗೆ ಕೆಲಸ ಮಾಡ್ತಾರೆ. ನಂತರ ರವಿಕುಮಾರ್ ತೊಂಬರಳ್ಳಿ ಇರ್ತಾರೆ, ಅವರು ಕರ್ನಾಟಕ ರಾಜ್ಯ ಯುವ ಘಟಕದ ಜಿಲ್ಲಾ ಅಧ್ಯಕ್ಷರು ವಿಜಯನಗರ ಜಿಲ್ಲೆ. ಗುರುಬಸವರಾಜ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷರು. ಚಂದ್ರ ಸಾಬ್ ಅಂತೇಳಿ ನಮ್ಮ ರೈತ ಸಂಘದ. ಸಂವಿಧಾನ ಒಪ್ಪಿದ ತಿರುದಿನೇ RSSನ ಆರ್ಗನೈಸ್ ಪೇಪರ್ ಅಂತಕ್ಕಂಥದ್ದು ಪೇಪರ್. ಈ ಸಂವಿಧಾನ ನಾವು ಒಪ್ಪೋದಿಲ್ಲ. ನಮ್ಮದು ಏನಂದ್ರೆ ಮನುಸ್ಮೃತಿಯ ಸಂವಿಧಾನ. ಆ ಮನುಸ್ಮೃತಿ ಏನು ಹೇಳ್ತಿರ್ತಾರೆ ನಿಮಗೆ ಎಲ್ಲ ಗೊತ್ತಲ್ಲ, ನಾನು ವಿವರಣೆ ಮಾಡಿರ್ತಿಲ್ಲ. ಹಾಗಾಗಿ ಈ ಸಂವಿಧಾನ ನನಗೆ ಒಪ್ಪಿಲ್ಲ ಅಂತಕ್ಕಂಥ ಮಾತೇಳಿ ಗಾಂಧೀಜಿಯನ್ನು ಕೊಂದದ್ದು, ನಿಷೇಧಿತ ಆಗಿದ್ದು, ಅದು ಮತ್ತು ಜನಸಂಘ ಆಗಿ ಮತ್ತೆ ಮರುಕಳಿಸಿದ್ದು, ಮತ್ತು RSS ಆಗಿ ಮುಂದುವರೆದದ್ದು ಇಡೀ ಜನತೆಗೆ ಅದರ ರೀತಿ ಅಸಂತೃಪ್ತಿರುವಂಥ ವಿಚಾರ. ಸರಿ, ಈಗ 12 ವರ್ಷದ ಹಿಂದೆ BJP ಮುಖವಾಡ ಹಾಕೊಂಡು ಅಧಿಕಾರ ಬಂದಿರೋದು ನಾವು ನೋಡ್ತಾ ಇದ್ದೀವಿ. ಅಧಿಕಾರಕ್ಕೆ ಬಂದಾಗಿರಲಿಲ್ಲ, ಇಡೀ ಜನಸಮೂಹವನ್ನು ಕಷ್ಟದಲ್ಲಿ ಸಿಗ್ತಕ್ಕಂಥ ಕೆಲಸನ ಮಾಡಿದರು. ಪ್ರಪ್ರಥಮವಾಗಿ ನೋಟ ಅಮಾನ್ಯೀಕರಣ ಮಾಡಿದರು. ಭಾಳ ಖುಷಿ ಪಟ್ಟಿವಿ ನಾವು. ಕಬ್ಬು ಮನಿ ಹೋಗ್ಬಿಡ್ತೈತಿ, ಎಲ್ಲ ಸ್ವಲ್ಪ ಸಮಾನತೆ ಬರ್ಬೋದು ಅಂತೇಳಿ ನಾವು ಪಕ್ಕ BJP ವಿರೋಧದಲ್ಲಿ ಕೂಡ ಅವತ್ತು ನಾನು ಬಾದಾಮಿ ಕೊಟ್ಟಿದ್ದೆ. ಇನ್ನು ದೇಶ ಬೆಳೆದಾಗ್ತದೆ ಅನ್ಕೊಳ್ತೀನಿ. ಆಮೇಲೆ ಗೊತ್ತಾಯ್ತು ಬಾದಾಮಿ ಟಿಕೆಟ್ ಬರೋದಾಗ್ತದೆ ಗೆಡ್ಡೆಗಳು. ಯಾಕಂದ್ರೆ 198 ದಿನ ರೋಡ್ ಚೇಂಜ್ ಮಾಡ್ಕೊಂಡು ಹೋಗಿ ಸತ್ರ ಹೊರತು ಇಲ್ಲೇ ಕೋಟ್ಯಾಂತರ ರೂಪಾಯಿ ರೊಕ್ಕ ಆಟೋಮೆಟಿಕಾಗಿ ನೋಟ್ ಬದಲಾವಣೆ ಮಾಡ್ಕೊಂಡು ಅಗ್ರಿಮೆಂಟ್ ಅದು ವಾಸ್ತವ. ಏನು ಹೇಳೋ ಅವಶ್ಯಕತೆ ಇದೆ. ಇಡೀ ದೇಶದಲ್ಲಿ ಅನ್ಯಾಯ ನಿಂತು ಅದರಿಂದ ಯಾವ ಪ್ರಯೋಜನ ಅಂದರೆ ಜನರಿಗೆ ಕಷ್ಟ ಆಗುತ್ತೆ. ಈಗ ರೈತರಿಗೆ ಕಷ್ಟಪಟ್ಟರು ಅದೊಂದು ಮುಗಿದು ಈಗ ಎಲ್ಲಿ ಕೈ ಇಚ್ಚಿಲ್ಲ. ಪ್ರತಿ 5 ವರ್ಷಕ್ಕೊಮ್ಮೆ ಮತ ಪರಿಷ್ಕರಣೆ ಮಾಡ್ತಕ್ಕಂಥದ್ದು, ವೋಟ್ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಒಂದು ಚುನಾವಣೆ, ಕೇಂದ್ರ ಚುನಾವಣೆ ಆಗೋದು ಒಂದು ಭಾಗದ ಕೆಲಸ. ಅದು ಮಾಡೋದ್ರಿಂದ ಅಭ್ಯರ್ಥಿ ಪ್ರತಿ ಸಾರಿ ಮಾಡಿದ್ದೆ. ಈ ದೇಶದಲ್ಲಿ 8-9 ಸಾರಿ ಆ ಥರ ಪರಿಷ್ಕರಣೆ ಮಾಡೋದು ಓಕೆ. ಅದರ ಪರಿಷ್ಕರಣೆಯ ಭಾಳ ಮುಖ್ಯವಾದ ಕೆಲಸ ಏನು? ಮರಣ ಹೊಂದಿದ್ರೆ ಅವ್ರ ಹೆಸರು ತೆಗಿತಕ್ಕಂಥದ್ದು ಮೊದಲನೇ ಕಾರ್ಯ. ಎರಡನೇದು ಮತದಾರ ಪಟ್ಟಿಯಲ್ಲಿ ಒಂದಕ್ಕಿಂತ 2 ಬೂತ್ನಾಗ ಏನಾದರೂ ಹೆಸರು ತೆಗಿತಕ್ಕಂಥ ಕೆಲಸ ಎರಡನೇ ಭಾಗ. ಮೂರನೇದು ಅವರು ಬೇರೆ ರಾಜ್ಯನೋ ಬೇರೆ ದೇಶವನ್ನು ವಲಸೆ ಬಂದಿದ್ದರೆ ಅವರನ್ನು ವಿಚಾರಣೆ ಮಾಡಿ ಅವ್ರು ಉಳಿಸ್ಬೇಕಾಗಂತ ತೀರ್ಮಾನ ಮಾಡೋದು ಮೂರನೇ ಭಾಗ. ಇನ್ನು ಹೊಸದಾಗಿ 18 ವರ್ಷ ತುಂಬಿರ್ತಕ್ಕಂಥದ್ದನ್ನ ಆ ಮತ ಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ. ಈ 4 ಪ್ರಮುಖ ಕೆಲಸಗಳು ಅವ್ರ ಜವಾಬ್ದಾರಿ. ಏನು ತೊಂದರೆ ಇಲ್ಲ, ಅದನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ರೀತಿ ಅದು ಸಂವಿಧಾನ ಅಂಗವಾಗಿರ್ತಕ್ಕಂಥದ್ದು. ಇದು ಒಂದು ಕಡೆ ನೋಡಿ, ನಾನು ಸಂವಿಧಾನ ಕೊಟ್ಟಿರ್ತಕ್ಕಂಥ ಆಶಯ ಎಷ್ಟು ದೊಡ್ಡದಂದ್ರೆ ಇಲ್ಲಿ ಎಷ್ಟು ಜಾತಿ ಬರುತ್ತೆ. ಸರಿ ಸುಮಾರು
ಒಂದು ಲೆಕ್ಕಾಚಾರ ಪ್ರಕಾರ 18,000 ಜಾತಿ ಒಳಪಂಗಡಗಳ ಸೇರಿ 18,000. ಇಂಥ ಕುಲಾನಂಗಲ್ ಐನೂರು ಅವ್ರಿಗೊಂದು 20 ಮಂದಿ ನಮಗೆ, ಅವ್ನು ಲಿಂಗಾಯತರದ ಒಂದು 18 ನಮಗೆ, ಹರಿಜನ ಅವ್ರಿಗೊಂದು 20 ಮಂದಿ. ಅಂದರೆ ಈ ಥರ ಒಳಪಂಗಡ, ಒಳ ಆಶೆಗಳು, ಒಳ ವಿಚಾರಗಳು, ಒಳ ಸಂಪ್ರದಾಯಗಳು ಇರ್ತಕ್ಕಂಥ ಮಹಾನ್ ದೇಶ. ಈ ದೇಶನಾದ್ರೂ ಇವತ್ತು 77 ವರ್ಷ ಮುಂದೆ ಹೋಗಿದ್ರೆ ಕೆಲವು ಶಾಂತಿಯಾಗಿ ಇಷ್ಟೆಲ್ಲ ಕೂತ್ಕೊಂಡು ನಾವು ಮಾತಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಭಾಳ ಪ್ರಮುಖ ಕಾರಣ ಸಂವಿಧಾನ. ಒಬ್ಬ ಕುರಿಕಾಯಿನೂ ಮುಖ್ಯಮಂತ್ರಿ ಆಗ್ತಾನೆ, ಒಬ್ಬನ ಚಾ ಮಾಡಿದ್ರು ಪ್ರಧಾನಮಂತ್ರಿ ಆಗ್ತಾನೆ ದೇಶ. ಅದಕ್ಕೆ ಸಂವಿಧಾನ ಕಾರಣ. ಇವರು ಯಾರ ಕಾರಣ? ಇದು ಸಂವಿಧಾನ ಕೊಟ್ಟ ಅವಕಾಶಕ್ಕೆ ಕಾರಣ. ಇದು ಒಂದು ಕಡೆ ಅಂಥ ಅತ್ಯುನ್ನತವಾದ ಸಂವಿಧಾನಕ್ಕೆ ಇವತ್ತು ಅದನ್ನು ಎಲ್ಲ ನೆಲಗಳನ್ನು ಕಿತ್ತು, ಹಲ್ಲುಗಳನ್ನು ಕಿತ್ತು ಅದನ್ನು ನಾಶ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಇಡೀ ಪ್ರಜಾಪ್ರಭುತ್ವ ಮೂಲ ಅಡಿಗಿರೋದೇ ಓಟ್ನೇ. ಓಟ್ಗಳನ್ನ ಕತ್ತರಿಸ್ಬಿಟ್ರೆ ಪ್ರಜಾಪ್ರಭುತ್ವ ನಾಶ. ಕನಿಷ್ಠ ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಓಟ್ಗಳು ಇರಲೇಬೇಕು. ಇದು ಬಂದಿದೆ. ಈಗೇನು ಮಾಡಿದರೆ ಈ ಪರಿಷ್ಕರಣೆಯಲ್ಲಿ ಭಾರಿ ವಿಚಿತ್ರವಾಗಿ ಸಮಸ್ಯೆಗಳನ್ನು ತಂದೊಡ್ಡಿದ್ದಾರೆ. ಈಗಾಗಲೇ 7 ಕೋಟಿ ಜನರನ್ನ ಭಾರತದಲ್ಲಿ ವೋಟರ್ ಲಿಸ್ಟಿಂದ ಹೊರಹಾಕ್ತಾರೆ. ಅದರಲ್ಲೇ ಮುಖ್ಯವಾಗಿ ಒಂದು ಪಶ್ಚಿಮ ಬಂಗಾಳದ ಒಂದು ಸಣ್ಣ ಉದಾಹರಣೆ ಹೇಳಲೇಬೇಕು ನಿಮಗೆ. 97 ಲಕ್ಷ ಮತದಾರರನ್ನು ಹೊರಗಿಟ್ಟು ಅದರಲ್ಲಿ 27 ಲಕ್ಷ ಜನ ಲಕ್ಷ ಖರ್ಚು ಮಾಡ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಆಗಿದೆ. ಇನ್ನೂ ಒಂದು ತಿಂಗಳು ಚುನಾವಣೆ ಇತ್ತು ಆ ಟೈಮಲ್ಲಿ. ಪಾಪ 27 ಲಕ್ಷ ನನ್ನ ಐತಿ, ನನ್ನ ಮತ ನನಗೆ ಉಳಿಸ್ಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟು ಆ ಅವಧಿಯಲ್ಲಿ 1317 ಓಟನ್ನು ಮಾತ್ರ ಪರಿಷ್ಕರಿಸಿ ನೀವು ಓಟ್ ಹಾಕ್ಬೋದು ಅಂತ ಆರ್ಡರ್. ಇನ್ನೂರು ಇರ್ತಕ್ಕಂಥ 26,900 ಚಿತ್ರದಲ್ಲಿ ಕುದುರಲ್ಲ, ಇವ್ರನ್ನ ಮುಂದಿನ ಚುನಾವಣೆ ಓಟ್ ಹಾಕ್ರಿ ಅಂತ ಹೇಳ್ತಾರಂದ್ರೆ ಇದಕ್ಕಿಂತೂ ಕೆಟ್ಟ ಪರಿಸ್ಥಿತಿ ಈ ದೇಶದಲ್ಲಿ ನ್ಯಾಯಾಂಗದಿಂದ ಬರಬೇಕ. ದೊರೆಕಾಯ್ತು ಒಂದು ನ್ಯಾಯಾಂಗ ನಂಬಿರ್ತಕ್ಕಂಥ ಮಣ್ಣು. ಇದು ಒಂದು ಘಟನೆ. ಜೊತೆಗೆ ಸರಿ ಅಷ್ಟಾಗಿದ್ರೆ ಪರವಾಗಿಲ್ಲ, ಅಧಿಕಾರಕ್ಕೆ ಬಂತು. ಬಿಹಾರದಲ್ಲಿ ಇದೇ ಸ್ಥಿತಿ ನಡೀತು. ಬಿಹಾರದ ಮುಖ್ಯಮಂತ್ರಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಕ್ಲಿಯರ್ ಡೈರೆಕ್ಷನ್ ಹೊಡಿಸಿದ್ದಾರೆ. ಯಾರು ಮತದಾರರ ಪಟ್ಟಿಯಲ್ಲಿಲ್ಲೋ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಯಾವ ಕೊಡೋಕ್ಕಾಗಲ್ಲ ಅಂದ್ರೆ ಆಲೋಚನೆ ಮಾಡಬೇಕು. ಕರ್ನಾಟಕದಲ್ಲಿ ಕೂಡ ಹಿಂದಿನ ತಿಂಗಳಲ್ಲಿ 2 ತಿಂಗಳಿಂದ ಮ್ಯಾಪಿಂಗ್ ನಡೀತು. 1,14,00,000 ಜನ ಮತದಾರರು ಮ್ಯಾಪಿಂಗಲ್ಲಿ ಬಿಟ್ಟಿದ್ದಾರೆ. ಮ್ಯಾಪಿಂಗ್ ಅಂದ್ರೆ ಏನು? ಆ ಪಟ್ಟಿಯಲ್ಲಿದ್ರು ಇಲ್ಲ ಅಂತಕ್ಕಂಥ ಚೆಕ್ ಮಾಡೋದು. ಏನೇನು ಚೆಕ್ ಮಾಡ್ಯಾರ ಅಂತ ಕೇಳಿ ನಿಮ್ಗೆ ಆಶ್ಚರ್ಯ ಆಗ್ತದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಗೆ ಒಂದು ಸಂಸ್ಕೃತಿ ಐತಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ನಾವು ತವ್ರ ಮನೆಯಲ್ಲಿ ಒಂದು ಹೆಸರು ಇಟ್ಟಿರ್ತೀವಿ, ಗಂಡನ ಮನೆಗೆ ಒಂದು ಹೆಸರು ಇರ್ತೀವಿ. ಆ ಥರ ಕೋಟ್ಯಾಂತರ ಜನ ಇವತ್ತು ಕರ್ನಾಟಕದಲ್ಲಿಲ್ಲ. ಅಷ್ಟೇ ಆಗ ನನ್ನ ಇತಿಹಾಸ ಮನೆ ಊರಲ್ಲೇ ಬೇರೆ, ಇವತ್ತು ಇಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಆ ಕೇಸು ಅಲ್ಲಿಗೂ ಇಲ್ಲಿ ವ್ಯತ್ಯಾಸ. ಅವ್ರ ಅಪ್ಪಂದು ಅವ್ರ ಅವ್ವಂದು ಡೇಟ್ ಆಫ್ ಬರ್ತ್ ಕೊಡಬೇಕು, ಈಗಿದು ಡೇಟ್ ಆಫ್ ಬರ್ತ್ ಕೊಡಬೇಕು. SLC ಓದಿ ಡೇಟ್ ಆಫ್ ಬರ್ತ್ ಅದು SLC ಅವರಿಗೆ ಇರಬೇಕು ಅಂತಕ್ಕಂಥ ಕಡ್ಡಾಯ ಮಾಡಿರೋಲ್ಲ. ಆಧಾರ್ ಕಾರ್ಡ್ ಒಪ್ಪೋದು ನಂತರ ಆಧಾರ್ ಕಾರ್ಡ್ ಹೆಂಗೆ ತಗೊಂಡ್ರು? ಸುಮ್ಮನೆ ತಗೊಂಡ್ರೆ ನನ್ನ ಕಣ್ಣು, ನನ್ನ ಮೂಗು, ನನ್ನ ಕೈ ಎಲ್ಲ ಇಟ್ಕೊಂಡು ಇವನೇ ದೊಡ್ಡಸಪ್ಪ ಖಾತ್ರಿ ಅಂದಮೇಲೆ ನಿನಗೆ ಆಧಾರ್ ಕಾರ್ಡ್ ಕೊಡ್ತಾರೆ. ಈ ಆಧಾರ್ ಕಾರ್ಡನ್ನ ನಾನು ಒಪ್ಪೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಇದು ಒಂದು ಅತ್ಯಂತ ಅನ್ಯಾಯ ಮಾಡ್ತಕ್ಕಂಥ ಕ್ರಮ. ಒಂದು ಹೀಗೆ ಮಾಡಿ 1,14,00,000 ಬ್ಯಾಟಿಂಗ್ ಬಿಟ್ಟಿಕ್ಕಿರ. ಇಂಥ ಸಂದರ್ಭದಲ್ಲಿ ಎಷ್ಟು ಜನ ಏನು ನಮ್ಮ ಮಹಿಳೆಯರಲ್ಲಿ ಕೋಟ್ಯಾಂತರ ಜನ ಆಧಾರ್ ಕಾರ್ಡ್ ಬಸಿಕತ್ತಾರೆ. ಈಗ 2,000 ರೂಪಾಯಿ ಪ್ರತಿ ತಿಂಗಳ ಭಾಗ್ಯಲಕ್ಷ್ಮಿ ಅಂತ ಗೃಹ ಜ್ಯೋತಿಯಲ್ಲಿ ಖರೀದಿ ಬಳಕೆ ಮಾಡ್ತಾರೆ. ಇವತ್ತು ರೇಷನ್ ಕಾರ್ಡಲ್ಲಿ ಹೆಚ್ಚು ಉಂಟು. ಅದೆಲ್ಲ ಸೌಲಭ್ಯಗಳು ನಾಶ. ಒಂದು ಕಡೆ ನಾಶ, ಇನ್ನೊಂದು ಕಡೆ ಗೊತ್ತಿರಲ್ಲ ನನಗೆ. ಇಸ್ರೇಲ್ ಅಂತ ಒಂದು ದೇಶ ಐತಿ. ಇಸ್ರೇಲ್ ದೇಶದಲ್ಲಿ ಓಟ್ ಇದ್ದವರು, ಓಟ್ ಇಲ್ಲದವರು 2 ವರ್ಗ ಇದೆ. ಓಟ್ ಇದ್ದವರಿಗೆ ಎಲ್ಲ ಸಕಲ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತವು. ಸರ್ಕಾರದಲ್ಲಿ ಬಾಯಿ ಆಗ್ಬೋದು, ಅವರು ಒಂದು ಮೆಂಬರ್ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಇನ್ನೊಂದು ಆಗ್ಬೋದು. ಅದು ಒಂದು ಕಡೆ. ಓಟ್ ಇಲ್ಲದ ಸ್ಥಿತಿ, ದುಡಿಬೇಕು, ತಿನ್ನಬೇಕು, ಸಾಯಬೇಕು ಅಂದ್ರೆ ಗುಲಾಮಗಿರಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಈಗಾಗಲೇ ಪ್ರಪಂಚದ ಇಸ್ರೇಲ್ ದೇಶದಲ್ಲಿ ನೋಡ್ಬೋದು ನಾವು. ಅಲ್ಲಿ ಅವರೊಂದು ಬ್ಯಾರಿಕೇಡ್, ಪ್ಯಾಲೆಸ್ಟೈನ್ಗಳು ಆ ಥರದೊಂದು ಬ್ಯಾರಿಕೇಡ್ ಮಾಡ್ತಾರೆ. ಹೋಗಿ ಇಲ್ಲಿ ಕೂಡ ಅದೇ ದಲಿತರನ್ನ, ಮಹಿಳೆಯರನ್ನ, ಅಲ್ಪಸಂಖ್ಯಾತರನ್ನ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್, ಈ 3 ಜನನ ಟಾರ್ಗೆಟ್ ಮಾಡಿ ಮನುಸ್ಮೃತಿಯಲ್ಲಿ ಹೇಳೋದು ಅದನ್ನೇ. ಯಾರು ಕೆಳವರ್ಗದ ಜನ ಅದಾರ ಅವ್ರ ಪಾರ್ಟಿಗಳು ಅವ್ರನ್ನ ದೂರ ಇಡಬೇಕಾದ್ರೆ ಮನುಸ್ಮೃತಿಯ ಭಾಳ ಮುಖ್ಯವಾದ. ಈಗ ಅದರಲ್ಲಿ ಯಾವ ಅಂಬೇಡ್ಕರ್ ಆಶಯ, ಸಮಾನತೆ ಆಶಯ ಇತ್ತು, ಆಶೆಯನ್ನು ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಚುನಾವಣಾ ಆಯೋಗದ ಮೂಲಕ
ನಮ್ಮನ್ನು ಪ್ರಶ್ನೆ ಮಾಡಿ ಹೊರಗಡೆ ಇಡ್ತಾರೆ. ಇದಕ್ಕಾಗಿಯೇ ಇಲ್ಲಿಯ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇರೋದು ಒಂದು ದೊಡ್ಡ ಅನುಕೂಲದ ಸ್ಥಿತಿ ಇದೆ. ಆದರೆ ಈ ಪಕ್ಷವನ್ನು ಎಚ್ಚರ ಮಾಡತಕ್ಕಂಥ ಕೆಲಸವನ್ನು 7-8 ತಿಂಗಳು ನಿರಂತರ ಮಾಡಿದ ಮೇಲೆ ಈಗ ಅವರು ಕನಿಷ್ಠ ಎಚ್ಚೆತ್ತುಕೊಂಡು ಕೆಲಸ ಮಾಡಲಿಕ್ಕೆ ಬೇಕಾದಂಥ ಒಂದು ಪ್ರಕ್ರಿಯೆ ಇದೆ. ಅದರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕನಿಷ್ಠ ಸ್ಪಂದನೆ ಮಾಡಿದ್ದಾರೆ. ಆದರೆ ಇನ್ನೂ ಕೆಳ ಹಂತದಲ್ಲಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಿಗಾಗಲಿ ತಾಲೂಕು ಅಧ್ಯಕ್ಷರಿಗಾಗಲಿ ಇದ್ರ ಬಗ್ಗೆ ಇನ್ನೂ ತರಬೇತಿ ಆಗಿಲ್ಲ. ತರಬೇತಿ ಆಗದಿದ್ದರೆ ಭಾಳ ಭಾಳ ಗಂಭೀರವಾದ ಸಮಸ್ಯೆಯನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ನಾನು ಒಂದು ಆಲೋಚನೆ ಮಾಡಿದ್ವಿ, ತಮ್ಮೆಲ್ಲರ ಸಹಮತದೊಂದಿಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. 30-40 ಜನ ಕೈಗೊಂಡಿದ್ದೀವಿ. ಕೆಲವು ಬದಲಾದಾಗ ಇದು ಮಾಹಿತಿ ಇರಲಿ, ನೀವು ಕೂಡ ಸಹಮತ ಹೇಳ್ಕೊಳ್ತಕ್ಕಂಥದ್ದು ವಿನಂತಿ ಅಂತ ಅಲ್ಲಿ ಚರ್ಚೆ ಆಗಿರೋ ವಿಷಯ ಪ್ರಸ್ತಾಪ ಮಾಡ್ಕೊಳ್ತೀನಿ. ಇದೇ ತಿಂಗಳ 17ನೇ ತಾರೀಕು ಫಿಕ್ಸ್ ಮಾಡಿದ್ವಿ. ಇವರು ನೇತೃತ್ವದಲ್ಲಿ 5,000 ಜನ ರೈತರು, ದಲಿತರು, ಅಲ್ಪಸಂಖ್ಯಾತ ಯಾಕಂದರೆ ಇದು ಒಳಸುಳಿ ಒಳಗಿನ ವಿಷಯಗಳು ಭಾಳ ಆತಂಕವಾಗಿರ್ತವೆ. ಯಾಕಂದರೆ ಕೆಲವೇ ಒಬ್ಬರ ವೋಟರ್ಸ್ನ ಟಾರ್ಗೆಟ್ ಮಾಡ್ಕೊಂಡು ಇವತ್ತು BJP ಸರ್ಕಾರ ಕೇಂದ್ರದಲ್ಲಿ ಐತಿಲ್ಲ, ಅದನ್ನು ಟಾರ್ಗೆಟ್ ಮಾಡ್ಕೊಂಡು ವೋಟರ್ಸ್ನ ತೆಗಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮನೆ ತಗೊಂಡಿದ್ದಾಗ ಪಶ್ಚಿಮ ಬಂಗಾಳದಲ್ಲಿ ಒಂದೇ ರಾಜ್ಯದಲ್ಲಿ ಸಾಕಷ್ಟು ಓಟ್ ಕೊಡ್ತದಕ್ಕೆ ಅಲ್ಲಿ ಜಡ್ಜ್ಗೆ ಏರುಪೇರ ಆಯಿತು. ಇದನ್ನೇ ಅವ್ರು ಹೆಲ್ಪ್ ಮಾಡ್ಕೊಂಡ್ಬಿಡೋದಿಲ್ಲ. ಎಲ್ಲ ಕಡೆಗೆ ಈಗ ನಾವು ಈ ಸೈಡ್ ಕರ್ನಾಟಕದಲ್ಲಿ SIR ಮಾಡಬೇಕಂತ ಇರ್ತದೆ. ಇದೇ ಒಂದು ಉದ್ದೇಶ ಅಂತಂದರೆ ಯಾರು ಇಲ್ಲಿ ಈಗ ಪಕ್ಷ BJP BJP ಪಕ್ಷದ ವಿರುದ್ಧವಾಗಿ ಜನ ಇಲ್ಲದ್ರೆ ಅದು ಓಟ್ ಜಾಸ್ತಿ ಪರಿಷ್ಕರಣೆ ಮಾಡ್ಬೇಕಂತ ಸೂಚನೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದೇನು ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ ಅಂದರೆ ನಾವು ನಮ್ಮ ಭಾರತ ದೇಶದಲ್ಲಿ ಆರಕ್ಷಕ ಸಂಖ್ಯೆ ಭಾಳ ಇದೆ, ಅದರಲ್ಲಿ ಹೆಣ್ಮಕ್ಳು ಐತಿ. ಅವಾಗ ನಾವು ಒಂದು ಟೀಮ್ ಒಂದು ಮನೆ ಹೋಗ್ತಿದ್ವಿ, ಅವರು ಒಂದು 15 ದಿವಸ ಎಲ್ಲ ಟೂರ್ ಹೋಗ್ಬಿಡ್ತಾರೆ. ಅದೇನು ಅದನ್ನ ಡಿಲೀಟ್ ಮಾಡ್ಬಿಡ್ತಾರೆ. 2 ದಿವಸ ಇದ್ದಿಲ್ಲ ಅಂತ ಇಲ್ಲ, ಯಾರೋ ಒಬ್ಬರು ಪೇಷಂಟ್ ಹೋಗಿರ್ತಾರೆ, ಅವ್ರು 2 ತಿಂಗಳಿಗೆ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಅಂತಾರೆ ಏನು ಮಾಡಿದ್ರೆ ಡಿಲೀಟ್ ಮಾಡ್ಬಿಡ್ತಾರೆ. ನಮ್ಗೆ ಬೇಕಾಗಿಲ್ಲಂದ್ರೆ ಬೇಡ ಡಿಲೀಟ್ ಮಾಡ್ಬಿಡ್ತಾರೆ. ಆಮೇಲೆ ಎಲ್ಲ ನಾವು ಮೊಬೈಲ್ ಕೊಡ್ತೀವಿ, ಚೆಕ್ ಮಾಡಿ ಹಂಗೆ ಎಷ್ಟು ಬೇರೆ ಮೊಬೈಲ್ ಇವತ್ತು ವಾಟ್ಸಪ್ ಫೇಸ್ಬುಕ್ ಮೊಬೈಲ್ ಎಲ್ಲ ಇರೋದಿಲ್ಲ. ಅವ್ನು ಆಮೇಲೆ ನೋಡ್ತಕ್ಕಂಥ ಅವ್ರಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಸಾಮಾನ್ಯ ಭಾಳ ಜನ ಹೆಣ್ಮಕ್ಳೆಲ್ಲ ಮನೆ ಇರ್ತಾರೆ, ಗಂಡ್ಮಕ್ಳು ಹೊರ ಇರ್ತಾರೆ. ಹೋಗಿ ಹೆಣ್ಮಕ್ಳನ್ನ ಅವರು ನೀವು ಏನು ಮತ ಪರಿಶೀಲನೆ ಮಾಡಿ ನಿಮ್ಮ ಹೆಸರು ಕೇಳ್ತಾರೆ. ಕೇಳಿದಾಗ ದಾಖಲೆ ಅನಿಸ್ಬೋದು ಅಂತ ಭಾಳ ಮಂದಿ ಗೊತ್ತಾಗೋದಿಲ್ಲ. ಆಮೇಲೆ ಎಷ್ಟೋ ಮಂದಿ ದಾಖಲೆ ಇರ್ತಾವೆ, ಓದ್ತಕ್ಕಂಥ TC ಇರ್ಬೋದು, ಓದ್ತಕ್ಕಂಥ ID ಕಾರ್ಡ್ ಇರ್ಬೋದು, ಎಷ್ಟೊಂದು ದಾಖಲೆ ಅಂತಂದ್ರೆ ಅದೇ ಮಾತಾಡ್ತಾರೆ. ಅವ್ರು ತಂದು ಕೊಡೋದಾಗುತ್ತೆ. ಅದಕ್ಕೆ ಇಂಥ ಒಂದು ಸಣ್ಣ ಪುಟ್ಟ ಕಾರ್ಡ್ಗಳನ್ನು ಅವರು ಡಿಲೀಟ್ ಮಾಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದ ಚುನಾವಣೆ ಮಾಡ್ತಾ ಇದೆ. ಆದ್ದರಿಂದ ನಮ್ಮದು ನಮ್ಮ ಪಕ್ಷದ ವಿರೋಧ ಇದೆ. ಆಮೇಲೆ ಮ್ಯಾಪಿಂಗ್ ಅಂತ ಏನು ಮಾಡಿರಲ್ಲ, ಇದನ್ನ ಮ್ಯಾಪಿಂಗ್ ಈಗ ಅವರು ಸ್ವಲ್ಪ ಕೊಟ್ಟಿದ್ದಾರೆ ಕನ್ನಡ ಇಷ್ಟ ಡಿಲೀಟ್ ಆಗ್ತದಾವ ಅಂತೇಳಿ. ಆಮೇಲೆ ಡಿಲೀಟ್ ನೀವು ನೋಡ್ಬೇಕಾದ್ರೆ ನೀವು ನೋಡಿದಾಗ ಪರ್ಟಿಕ್ಯುಲರ್ ಅವೇನು ಟಾರ್ಗೆಟ್ ಏರಿಯಾಗಳು ಜಿರಾಗಳು ಮಾಡ್ತಾರೆ ಅಂಥದ್ದು ಮಾತ್ರ ಭಾಳ ಡಿಲೀಟ್ ಆಗಿರುತ್ತೆ. ಆದ್ದರಿಂದ ಈ ಮತಗಳ ಪರಿಷ್ಕರಣೆಯಿಂದ ಇದನ್ನು ಏನಂದರೆ ಒಂದು ಸದುದ್ದೇಶ ನಮಗೆಲ್ಲ ಗಮನ ಕೊಡ್ತೀವಿ, ಸದುದ್ದೇಶ ಇಲ್ಲ ಇರುತ್ತೆ. ಆದ್ದರಿಂದ ನಾವು ಈಗ 17ನೇ ತಾರೀಕು ವೀರ ಸಂಘದ ನೇತೃತ್ವದಲ್ಲಿ ಕೆಲಸ ಸಂಘದಿಂದ 17ನೇ ತಾರೀಕು ಅವರ ವೋಟ್ ಸಮಾವೇಶ ಮಾಡ್ತೀವಿ. ಅದಕ್ಕೆ ಅವರ ಸಹಕಾರವನ್ನು ಅವತ್ತು ದಿವಸ ಇನ್ನೂ ಹೆಚ್ಚಿನ ವಿಷಯಗಳು ಚರ್ಚೆ ಆಗ್ತಾ ಅಂತ ಹೇಳ್ತಾ ಈ ಸಭೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡೋ ಅವಕಾಶ ಸರ್. ಈಗ ಬಹುಶಃ SIR ಬಹುಶಃ ಸ್ವಾಮಿ ಮತ್ತು SIR ಅಂತ ಸುಮಾರು 60-65 ವರ್ಷಗಳಿಂದ ಕೂಡ IR ಅಡಿ ಇಂಟೆನ್ಸಿವ್ ರಿವಿಷನ್ ಅಂತ ರಿವಿಷನ್ ಇಂಟೆನ್ಸಿವ್ ರಿವಿಷನ್ ಇಂಟೆನ್ಸಿವ್ ರಿವಿಷನ್ ಇದೆಲ್ಲ ನಡೀತಾ ಇತ್ತು. ಯಾಕದ್ದು ಸೇರಿಸಿ ಅದಕ್ಕೆ ವಿಶೇಷ ತಿಂಗಳ ಪರಿಷ್ಕರಣ, ಮತದಾರ ಪರಿಷ್ಕರಣ ಇದು ಅಂತ ಮಾಡಿ ನನಗೆ ಅನಿಸುತ್ತೆ. ಸಮಗ್ರ ಮತದಾರ ಪರಿಷ್ಕರಣೆ ನನಗೆ ಅನಿಸುತ್ತೆ ಅದು ಬಹುಶಃ IR ಅಂತಕ್ಕಂಥದ್ದು ಸದ್ಯ ಇಲ್ಲ ದೇಶದಲ್ಲಿ. ಯಾರು ಕೇಳಿದ್ರೆ ಸ್ವಾಮಿ ಹೇಳಿದ್ರು ಬಹುಶಃ ವ್ಯವಸ್ಥೆ ಕೂಡ ಹಂಗೆ ಆಡಳಿತ ಸರ್ಕಾರ ಪ್ರಭುತ್ವ ಸರ್ಕಾರ ಕೂಡ ಪ್ರತಿ 5 ವರ್ಷಕ್ಕೊಂದ್ಸಲ ಬಿಟ್ಟಿರೋರು ಹೊಸ ಯುವಕರು ನವೋದಯ ಈಗೇನು ಹೊಸದಾಗಿ ಬಂದಿರ್ತಕ್ಕಂಥ ಮತದಾರ ಪಟ್ಟಿ ಸೇರಿಸ್ತಕ್ಕಂಥದ್ದು ಮತ್ತು ಬಿಟ್ಟು ಸತ್ತರನ್ನ ಕೈ ಬಿಡ್ತಕ್ಕಂಥದ್ದು ಮತ್ತು ಕೆಲವೊಬ್ಬರು ಇಲ್ಲಿ ಬದುಕಿನ
ಹಾಸ್ಯದಲ್ಲಿ ಈ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಆ ರೀತಿ ಅಂಥನ್ನೆಲ್ಲ ಸೇರಿಸೋದು ಮತ್ತು ಕೈ ಬಿಡ್ತಕ್ಕಂಥ ಒಂದು ನಿರಂತರ ಪ್ರಕ್ರಿಯೆಯಾಗಿ ಬರ್ತದೆ. ಬಟ್ SIR ಅಂತಕ್ಕಂಥ ಒಂದು ಹೆಸರಿನಲ್ಲಿ ತಲೆಬರದಲ್ಲಿ ಬಂದಿರತಕ್ಕಂಥ ಈ 12 ವರ್ಷದ ಅವಧಿಯಲ್ಲಿ ಬಂದಿರತಕ್ಕಂಥದ್ದು ಬಹುಶಃ ನನಗನ್ಸೋ ಮಟ್ಟಿಗೆ ಸ್ವಾಮಿಯರೆಲ್ಲ ಭಾಳ ಕೂಲಾಗಿ ಹೇಳಿದ್ರು, ಇದು ಬಹುಶಃ ಪ್ರಜಾತಂತ್ರ ವ್ಯವಸ್ಥೆಯ ಕೊಲೆ ಮಾಡಲಿಕ್ಕಾಗಿ ಬಂದಿರತಕ್ಕಂಥ ಒಂದು ಬಹು ಆಘಾತಕಾರಿ ಆತಂಕಕಾರಿ ಪ್ರಕ್ರಿಯೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಯಾಕಾಗಿ ಹೇಳ್ತೀವಂದ್ರೆ ಬಹುಶಃ ಒಂದು ರಾಜ್ಯ, ಯಾವುದೋ ಒಂದು ರಾಜ್ಯ ಹೇಳಿ, ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ. ಬಿಹಾರಲ್ಲಿ ಕೂಡ SIR ಭಾಳ ತೀವ್ರ ಭಾಳ ನೀಟಾಗಿ ಮಾಡಿದ್ರು. ಆದರೆ ಅಲ್ಲಿ ಬಿಹಾರಲ್ಲಿ ಕೂಡ ಅಲ್ಲಿ ಬಹುಶಃ ಬುಡಕಟ್ಟು ಮತ್ತು ತೀರಾ ಅನಕ್ಷರಸ್ಥ ಕುಟುಂಬಗಳಿರ್ತಕ್ಕಂಥ ರಾಜ್ಯ ಬಿಹಾರ್ನಲ್ಲಿ ಭಾಳಷ್ಟು ಎಕನಾಮಿಕಲಿ ಮತ್ತು ಶೈಕ್ಷಣಿಕವಾಗಿ ನೋಡ್ತಿರತಕ್ಕಂಥ ರಾಜ್ಯ. ಅಲ್ಲಿ ಕೂಡ ಇವು ಏನೈತೆಲ್ಲ ಬಲಪತಿಯ ಸಂಘಟನೆಗಳ ಆಶ್ರಯ ಬಂದಿರತಕ್ಕಂಥ BJP ಬಹುಮತ, ಸಾಕಷ್ಟು ಬಹುಮತದಿಂದ ಇದೆ. ಅಲ್ಲಿ SIR ಅಲ್ಲಿ ಬಳಕೆ ಮಾಡಿಕೊಂಡು ಬರ್ತಕ್ಕಂಥ ಒಂದು ಕಡೆ. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅದು ನಿಜ ಕೂಡ ಮೂಲತಃ ಎಡಪಂಥೀಯ ನೆಲ ಸ್ವಾಮಿ, ನಿಮ್ಮದೇ ಅದನ್ನೆಲ್ಲ ಕಂಪ್ಲೀಟ್ ಎಡಪಂಥೀಯ ನೆಲ. ಬಹುಶಃ ನಮಗೆ ಅನ್ಸೋ ಮಟ್ಟಿಗೆ ಮಮತಾ ಬ್ಯಾನರ್ಜಿ ಯಾಕೆ ಸಪೋರ್ಟ್ ಮಾಡಿದ ಆ ಸಂದರ್ಭದಲ್ಲಿ ಗೊತ್ತಿಲ್ಲ. ಬಟ್ ಆ ಎಡಪಂಥೀಯ ನೆಲದಲ್ಲಿ ಬಲಪಂಥೀಯ ಸಂಘಟನೆಗಳು ಇವತ್ತು ಜಗಜ್ಜಾರಾಗಿ ತಮ್ಮ ಗೆಲುವಿನ ಧ್ವಜ ಆಡ್ತಾರಲ್ಲ, ನಿಜಕ್ಕೂ ಕೂಡ ಮತ್ತು ಆಘಾತಕಾರಿ ಬೆಳವಣಿಗೆ. ಹಂಗಾಗಿ ನಮ್ಗೆ ಅನಿಸುತ್ತೆ ಬಹುಶಃ SIR ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ, ನಾಟ್ ರಿವಿಷನ್ ಅಲ್ಲ ರಿವಿಷನ್ ಅಲ್ಲ, ನನ್ನದೇ ಆಗಿರ್ತಕ್ಕಂಥ ಒಂದು ಶಬ್ದ ಕೊಟ್ಟ ಆರಿಗೆ ಸ್ಪೆಷಲ್ ಇಂಟೆನ್ಸಿವ್ ರಾಬರಿ ಅಂತಕ್ಕಂಥದ್ದು. ರಾಬರಿ ನಾಟ್ ರಿವಿಷನ್, ಅದು ರಾಬರಿ, ವಿಶೇಷ ಆಸಕ್ತಿದಾಯಕ ಕಳ್ಳತನ. ನಾವೆಲ್ಲ ಪ್ರಗತಿ ಪರ ಇವತ್ತು ಯೂಸ್ ಮಾಡಬೇಕಾಯ್ತು. ಈ ರೀತಿ ಈ ಒಂದು ಇದನ್ನ ಅಂಶ ಇಟ್ಕೊಂಡು ನಾವು ಮುಗಿಸ್ಬೇಕಾಯ್ತು. ಹಂಗಾದಾಗ ಎಲ್ಲ ಜನರು ಕೂಡ ಇದು ವಿಶೇಷ ಆಸಕ್ತಿದಾಯಕ ಒಂದು ದರೋಡೆ, ಕಳ್ಳತನ. ಅದರ ಬಹುಶಃ ಬಹಳಷ್ಟು ಪಕ್ಷಗಳು, ವಿರೋಧ ಪಕ್ಷಗಳು ಧ್ವನಿ ಎತ್ತಿ ಹೇಳಿದ್ರು ಕೂಡ ಇದೊಂದು ಅಗ್ರ ದರೋಡೆ ಅಂತ ಹೇಳಿದ್ರು ಕೂಡ ಅವ್ರು ಯಾವುದೂ ಕೂಡ ಗೊತ್ತೇ ಇಲ್ಲ. ಬಹುಶಃ ಒಂದು ಈ ದೇಶದ ಕಳೆದ 12 ವರ್ಷಗಳಿಂದ ಅಘೋಷಿತ ತುರ್ತು ಪರಿಸ್ಥಿತಿ ಇವತ್ತು ತಾಂಡವವಾಗ್ತದೆ. ಅಘೋಷಿತ ಪರಿಸ್ಥಿತಿ ಒಳಗಡೆ, ಘೋಷಿತ ಪರಿಸ್ಥಿತಿ ಒಳಗಡೆ ನಾನು ಹೇಳಿದಾಗಲೇ ಜನರಲ್ ಆಗಿ ಹೇಳಿದೆ ನಮ್ಮ ಮಾಧ್ಯಮ ಮಿತ್ರರಿಗೆ, ಘೋಷಿತ ಪರಿಸ್ಥಿತಿ ಒಳಗಡೆ ಜನಸಾಮಾನ್ಯ ಬದುಕಲಿಕ್ಕೆ ಕೆಲವೊಂದು ರಿಯಾಯಿತಿ ಕೊಡ್ತಾವೆ, ವಿನಾಯಿತಿ ಕೊಡ್ತಾವೆ. ಘೋಷಿತ ಪರಿಸ್ಥಿತಿ ಒಳಗಡೆ ಎಮರ್ಜೆನ್ಸಿ ನೀಡುತ್ತಾನೆ, ಜನರಿಗೆ ಏನು ಬೇಕು, ಮೂಲಭೂತ ಅಗತ್ಯ ಸೌಕರ್ಯ ಏನು ಬೇಕೋ ಅವಕ್ಕೆಲ್ಲವೂ ಅವಕಾಶ ಇರುತ್ತೆ. ಬಟ್ ಅಘೋಷಿತ ಪರಿಸ್ಥಿತಿ ಒಳಗಡೆ ಯಾವುದೂ ಇರೋದಿಲ್ಲ. ಧ್ವನಿ ಎತ್ತಿ ಸಾಕು, ಯಾವುದೇ ಒಂದು ಪಟ್ಟಕ್ಕಂಥ ವ್ಯವಸ್ಥೆ ಇವತ್ತೈತಿ. ಅದ್ರ ಭಾಗವಾಗಿ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವವನ್ನು ಇಲ್ಲದಂತೆ ಮಾಡ್ತಕ್ಕಂಥ ಒಂದು ದೊಡ್ಡ ಆತಂಕ ಮತ್ತು ಆಘಾತಕಾರಿ ಬೆಳವಣಿಗೆ ಇವತ್ತು SIR ಮೂಲಕ ನಡೆಯುತ್ತೆ. ದಟ್ ಈಸ್ ನಾಟ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಈ ದಿನ ಕರೆದಿರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿ SIR ಅನ್ನ ವಿರೋಧ ಮಾಡ್ತಕ್ಕಂಥದ್ದು. ಈ ಒಂದು ವಿರೋಧಕ್ಕೆ ಜನಪರ ಸಂಘಟನೆಗಳ ಒಕ್ಕೂಟ ಏನು ಕರೆ ನೀಡಿದೆ. ಈ ಜನಪರ ಸಂಘಟನೆ ಒಕ್ಕೂಟಕ್ಕೆ ರಾಜ್ಯದಲ್ಲಿ ಸಹಕಾರವನ್ನು ನೀಡಬೇಕು ಅಂತೇಳಿ ನಮ್ಮ ಪಕ್ಷದ KPCC ಅಧ್ಯಕ್ಷರು ನೂತನವಾಗಿ ಈ ದಿನ ಏನು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ DK ಶಿವಕುಮಾರ್ ಅವರೇ ಒಂದು ಆದೇಶವನ್ನು ಹಾಕಿದ್ರು. ಯಾಕಂದ್ರೆ SIR ಅಂತಕ್ಕಂಥದ್ದು ಈಗ ನಮ್ಮ ದೊಡ್ಡಬಸಣ್ಣ ಭಾಳ ನೀಟಾಗಿ ಹೇಳ್ಬಿಟ್ರು ಅದನ್ನ, ಏನಂದ್ರೆ ದರೋಡೆ, ಒಂದು ರೀತಿ ಕಳ್ಳತನ ಅಂತಕ್ಕಂಥದ್ದು. ನಮ್ಮ ಆಡುಭಾಷೆಯಲ್ಲಿ ಏನು ಭಾಳ ಚೆನ್ನಾಗಿ ಹೇಳ್ಬಿಟ್ರೆ ಆ ವಿಚಾರ, ಅದು ಇರೋದೇ ಅದೇ ಥರ ಆಗಿರ್ತಕ್ಕಂಥದ್ದು. ಈಗ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಬಹಳಷ್ಟು ವಿಚಾರಗಳು ಅದೇ ವಿಚಾರವಾಗಿದೆ, SIR ವಿಚಾರವಾಗಿದೆ, ಚರ್ಚೆ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ಈ SIR ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಕಳ್ಳತನವನ್ನು ಮಾಡ್ತಾ ಇದ್ದಾರೆ, ಮತಗಳನ್ನ ತೆಗೆಯೋ ಮೂಲಕ ಅವರಿಗೆ ಅನುಕೂಲಕರವಾಗ್ತಕ್ಕಂಥ ಮತಗಳನ್ನ ಉಳಿಸ್ಕೊಳ್ತಕ್ಕಂಥದ್ದು, ಅವರಿಗೆ ವಿರೋಧ ಅಂತಕ್ಕಂಥ ಮತಗಳನ್ನ ತೆಗಿತಕ್ಕಂಥ ಕೆಲಸವನ್ನ ನೇರವಾಗಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು. ಈ ತರ 12 ವರ್ಷಗಳ ಅವರ ಅಧಿಕಾರ ಅವಧಿಯಲ್ಲಿ ಇದುವರೆಗೂ ಕೂಡ ಬಹಳಷ್ಟು ವಿಚಾರಗಳಲ್ಲಿ ಜನರ ಮೇಲೆ ಹೊರೆಯನ್ನ ಹೊರಿಸುವ ಮೂಲಕ, ಅದರ ಜೊತೆಯಲ್ಲಿ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನ ತೆಗೆಯುವ ಮೂಲಕ ಜನರ ವಿರೋಧಿ ಸರ್ಕಾರವನ್ನೇ ಕೇಂದ್ರ ಸರ್ಕಾರ ನಡೆಸ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವು ನೇರವಾಗಿ ಕಾಣಬಹುದು. ಆದರೆ ಅದನ್ನ ವಿರೋಧ ಮಾಡಿದಲ್ಲಿ ಇದು ಒಂದೇ ವಿಚಾರದಂತಂದಲ್ಲ, ಯಾರಾದ್ರೂ ಬಲಿಷ್ಠವಾದವರು ವಿರೋಧ ಮಾಡ್ತಾರಂದ್ರೆ ನೋಡಿರ್ಬೋದು ನೀವು, ED ದಾಳಿ, IT ದಾಳಿ ಅಂತಕ್ಕಂಥದ್ದನ್ನ ಕೂಡ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ನಾವು ನೋಡಿದ್ದೀವಿ. ಆದ್ರಿಂದ ನಮ್ಮ ಸಂಘಟನೆಯವರೆಲ್ಲರೂ ಏನು ಈ ದಿನ ಈ ಒಂದು ವಿಚಾರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ.
ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೂಡ ಎಲ್ಲಾ ಕಡೆ ಕೂಡ BLOಗಳನ್ನ ನೇಮಕ ಮಾಡಿ ಆಗಿದೆ. ಅವರು ಮಾಡಿ ಆಗಿದ್ದಾರೆ ಎಲ್ಲ ಹಳ್ಳಿಗಳಲ್ಲೂ ಕೂಡ. ಮುಂದಿನ ದಿನಗಳಲ್ಲಿ ನಾವು ಈ ಒಂದು SIR ವಿರೋಧ ಏನಿದೆ ಇದಕ್ಕೋಸ್ಕರ ನಾವು ನಮ್ಮ ಹಿರಿಯರೆಲ್ಲರೂ ಸೇರ್ಕೊಂಡು ದೊಡ್ಡ ನಮ್ಮ ಬ್ಲಾಕ್ ಅಧ್ಯಕ್ಷ ಸಮೇತ ನಮ್ಮ ಭೀಮನಾಯಕ್ ಸರ್ ಅವರ ಜೊತೆ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡುವ ಮೂಲಕ ಈ ಒಂದು ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನ ನೀಡೋದ್ರ ಮೂಲಕ ಈ ಒಂದು SIR ಅನ್ನ ವಿರೋಧ ಮಾಡ್ತಕ್ಕಂಥ ಸಭೆಯಲ್ಲಿ ನಾವೆಲ್ಲರೂ ಕೂಡ ಆಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ SIR ಅನ್ನ ವಿರೋಧ ಮಾಡೋ ಮೂಲಕ ನಾವು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪ್ರಜಾಪ್ರಭುತ್ವ ಇರತಕ್ಕಂಥ ಮತದಾರರನ್ನ ಉಳಿಸಿಕೊಳ್ಬೇಕು. ಇಲ್ಲಿ ಒಂದೇ ಉದಾಹರಣೆ ಏನಪ್ಪಾ ಅಂದ್ರೆ, ನನ್ನ ಹೆಸರು ಸೊನ್ನದ ಗುರುಬಸವರಾಜ್ ಅಂತ ಇದೆ, ತಂದೆ ಎಸ್ ಶಾಂತಮೂರ್ತಿ ಅಂತ ಇದೆ. ಅಲ್ಲಿ ಏನಾದ್ರು ನಮ್ಮ ಎಸ್ ಗುರುಬಸವರಾಜ್ ತಂದೆ ಎಸ್ ಶಾಂತಮೂರ್ತಿ ಅಂತ ಇತ್ತಂದ್ರೆ ಹೆಸರು ತೆಗೆದೇ ಬಿಡಬೇಕು ಅನ್ನೋ ಯೋಚನೆಯಲ್ಲಿ ಕೇಂದ್ರ ಸರ್ಕಾರ ಇದನ್ನು ನಡೆಸ್ತಕ್ಕಂಥದ್ದು. ಇಲ್ಲಿ ಒಂದು ಅಕ್ಷರ ಡಿಫರೆನ್ಸ್ ಇದ್ರೆ ಗುರುಬಸವರಾಜ್ ರಾಜ್ ಅಂತಕ್ಕಂಥದ್ದು RAJ ಅಷ್ಟೇ ಇತ್ತು ಅಂದ್ರೆ RAJ ಅಂತಕ್ಕಂಥದ್ದು ಅವರಲ್ಲಿ ಇತ್ತಂದ್ರೆ ಆ RAJ ಅಂತಕ್ಕಂಥದ್ದು ಅಷ್ಟೇ ಐತಿ ಇವನಲ್ಲ ಅಂತಕ್ಕಂಥ ವಿಚಾರನ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲ ಇರೋದ್ರಿಂದ ಇದು ಬಹಳಷ್ಟು ಸೂಕ್ಷ್ಮ ಆಗಿರೋದ್ರಿಂದ ಈ ಒಂದು ಮತ ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲೂ ಕೂಡ ನಾವು ಬರ್ತಕ್ಕಂಥವರಲ್ಲಿ ನಾವು ಕೂಡ ನಮ್ಮದೇ ಆದ ಮೂಲ ದಾಖಲಾತಿಗಳನ್ನ ಅವರಲ್ಲಿಟ್ಟು ನಮ್ಮ ಇವರು ಹಿರಿಯರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಪಾರದರ್ಶಕವಾಗಿರಬೇಕು. ಆ ರೀತಿ ಅದೇನಂದ್ರೆ ಒಂದು ಮತ ಪರಿಷ್ಕರಣೆ ಆಗ್ತಾ ಇದೆ ಅನ್ನೋದಾದ್ರೆ ಆ ಗ್ರಾಮದಲ್ಲಿ, ಆ ಊರಲ್ಲಿ, ಆ ಬೂತಲ್ಲಿ ಆ ಮತ ಪರಿಷ್ಕರಣೆ ಆದ ನಂತರ ಆ ಮತಪಟ್ಟಿಯನ್ನ ಬಹಿರಂಗಪಡಿಸಬೇಕು. ಅದರಲ್ಲಿ ಯಾರ್ದಿದೆ ಯಾರ್ದಿಲ್ಲ ಯಾಕಿಲ್ಲ ಅಂತಕ್ಕಂಥದ್ದನ್ನ ಕೂಡ ಅಲ್ಲಿ ಬರಬೇಕು. ಆ ರೀತಿ ಆದಾಗ ಮಾತ್ರ ನಮಗೆ ಇದು ಯಶಸ್ವಿ ಆಗಿರ್ತದೆ. ಇಲ್ಲಪ್ಪ ಅಂದ್ರೆ ಉದ್ದೇಶಪೂರ್ವಕವಾಗಿ ಕಳ್ಳತನ ದರೋಡೆತನ ಅಂತಂದು ನಮ್ಮ ದೊಡ್ಡ ಸಣ್ಣ ಹೇಳಿದ್ರು ಆ ರೀತಿ ಆಗ್ತದೆ. ಆ ರೀತಿ ಆಗ್ಲಿಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿಕೊಡಬಾರದು. ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ನನ್ನ ಆಹ್ವಾನಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಹಿರಿಯರಿಗೆಲ್ಲರಿಗೂ ಹೊಂಚಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ SIR ಅನ್ನೋದು ಇದು ಎಲ್ಲ ವಿವರವಾಗಿ ನಮ್ಮ ನಾಯಕರು ಹೇಳಿದ್ದಾರೆ. ನನ್ನ ಉದ್ದೇಶ ಏನಂದ್ರೆ SIR ಎಸ್ ಬಿಟ್ಟು IR ಏನಂತಲ್ಲ ಅದನ್ನ ಮುಂದುವರಿಸ್ಬೇಕು. ಆಮೇಲೆ ಇನ್ನು ಉಳಿದ ಅನೇಕ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಇವನ್ನೆಲ್ಲ ಕೈ ಬಿಟ್ಟು ನಾವು 2001 ಏನು ವೋಟಿಂಗ್ ಮಾಡಿದ್ವಲ್ಲ ಅದೇ ರೀತಿ ಪರಿಷ್ಕರಣೆ ಮಾಡಿ ಹೊಸ ಆದೇಶ ಮಾಡೋದಾಗಿ ತಮ್ಮ ಎಲ್ಲರಿಗೂ ವಿನಂತಿಸುತ್ತಾ ಆಮೇಲೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತೀವಿ ಎಲ್ಲ ವೇದಿಕೆ ಗಣ್ಯರಿಗೂ ನಮಸ್ಕಾರ. ನೆರೆದಂಥ ಎಲ್ಲ ಮುಖಂಡರೇ ಹಾಗೂ ಪ್ರಗತಿಪರ ಸಂಘಟನೆಯ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗ ಈ ಮಾಧ್ಯಮ ಮುಂದೆ ಈ ಪತ್ರಿಕಾಗೋಷ್ಠಿ ಏನು ನಡೀತಿದೆ ಇದು ಇಷ್ಟಕ್ಕೆ ಸೀಮಿತ ಆಗಿರಬಾರ್ದು. ಮುಂದಿನ ದಿನಗಳಲ್ಲಿ ನಾವು ಕೂಡ ಅನೇಕ ಬಾರಿ ಈ ಪ್ರಗತಿಪರ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿದಾಗ ನಾವು ಕೂಡ ಭಾಗವಹಿಸಿದ್ದೀವಿ. ಆದರೆ ಕೆಲವಷ್ಟು ಜನ ಮಾತ್ರ ಭಾಗವಹಿಸ್ತಾರ. ಇದನ್ನ ನಮ್ಮ ಸ್ವಾಮಿಯರು ಅವರ ಆರೋಗ್ಯ ಸ್ಥಿತಿ ಹೆಂಗಿದೆ ಅಂತ ಇದೆಲ್ಲರಿಗೂ ಮನವರಿಕೆ ಇದೆ. ಅದರಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡದೆ ಈ ಒಂದು SIR ವಿರುದ್ಧ ಹೋರಾಟ ಮಾಡೋಣ ಅಂತೇಳಿ ನಿನ್ನೆ ತಾನೇ ಬಸವೇಶ್ವರ ಬಜಾರ್ದಲ್ಲಿ ನಾವೊಂದು ಹಣ್ಣಿನ ಅಂಗಡಿದಾಗ ನಮ್ಮ ರೋಷನ್ ಹುಸೇನಿ ಮತ್ತು ನಾನು ಮತ್ತು ಅವಾಗ ಈ ಮುಖಂಡರಾದಂಥ ವೀರಸಂಗನವರು ಬಂದು ಅವರಿಗೆ ಆ ಇಮರ್ಜಿ ಅವಾಗ ತಕ್ಷಣಕ್ಕ ಏನು ಆಲೋಚನೆ ಬಂತ ಗೊತ್ತಿಲ್ಲ. ನಮ್ದಾದಂಥ ಒಂದು ಸಂಘಟನೆ ಇದೆ, ಸುಮಾರು 25 ವರ್ಷದಿಂದ ನಮ್ಮ ಸಂಘಟನೆ ನಾವು ಇದ್ದೇವೆ. ಅವ್ರು ಕೂಡ ಸಂಘಟನೆ ಅವರೇ ಕಟ್ಟಿದವರು. ಆದ ನಂತರ ಎಡಪಂಥೀಯರ ಜೊತೆಗೆ ಇದ್ವಿ. ಅಂದ ತರುವಾಯ ಮತ್ತೆ ಹಾಗೆ ಬದಲಾವಣೆ ಆಗ್ತಾ ಇದ್ದಂಗೆ ನಮ್ಮದೇ ಆದಂಥ ಒಂದು ಸಂಘಟನೆ ನಮ್ಮ ರಾಜ್ಯ ಮಟ್ಟದಲ್ಲಿ ಆಯಿತು. ನಾವು ನಮ್ಮದೇ ಆದಂಥ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಬದಿ ಬೀದಿ ವ್ಯಾಪಾರಿಗಳ ಮಹಾಮಂಡಳ ಅಂತೇಳಿ ಕರ್ನಾಟಕದಲ್ಲಿ ಉದಯ ಆಯಿತು.